ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ರಾಮನ ಕಾಲದಲ್ಲಿ ಹೇಗಿತ್ತು, ಕೃಷ್ಣನ ಕಾಲದಲ್ಲಿ ಹೇಗಿತ್ತು, ಅಂತಹ ಭಾರತ ಈಗಾಗಬೇಕು. ಈಗೆಲ್ಲಿ ರಾಮ, ಈಗೆಲ್ಲಿ ಕೃಷ್ಣ ಅನಬೇಡಿ. ಈಗಲೂ ಮೂಲ ರಾಮದೇವರಿದ್ದಾರೆ, ದಿಗ್ವಿಜಯ ರಾಮದೇವರಿದ್ದಾರೆ, ತಿರುಪತಿಯ ತಿಮ್ಮಪ್ಪ ಇದ್ದಾನೆ, ಶ್ರೀಮದ್ ಆಚಾರ್ಯರಿದ್ದಾರೆ. ಪುನಃ ಆ ರಾಜ್ಯದ ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ ಇದೆ. ಎಲ್ಲರೂ ಮನಸ್ಸು ಮಾಡಿ ಶ್ರದ್ಧೆಯಿಂದ ನಡೆಯಿರಿ, ಹೊಸ ಹೆಜ್ಜೆಯನ್ನಿಡಿ. ತ್ಯಾಗ ಹಾಗೂ ನಿಷ್ಠೆ ಇವುಗಳಿಂದ ಹೆಜ್ಜೆ ಹಾಕಿ ನಿಶ್ಚಿತವಾಗಿಯೂ ನಾವು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ. ವಿಘ್ನಗಳು ಸಾಕಷ್ಟು. ಅಯ್ಯೋ, ಇಲ್ಲಿಂದ ಎದ್ದ ತಕ್ಷಣ ವಿಘ್ನ ಶುರುವಾಗ್ತದೆ. ಅದಕ್ಕೇನ್ ಮಾಡಬೇಕು? ನಿವಾರಯಸ್ವ ಅನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಅಂತಹ ಎಲ್ಲಾ ವಿಘ್ನಗಳನ್ನು ಕಳೆದು ನಮಗೆ ಶಕ್ತಿಯನ್ನ ಕೊಡ್ಲಿ ಅಂತ ವೆಂಕಟೇಶ ದೇವರಿಗೆ ಸೇವೆ ಮಾಡಿ. ಧ್ವನಿ ಇದೆ ಅಂತ ಒದರ್ತಾ ಇದ್ದೇನೆ ಅಂತ ತಿಳಿಬೇಡಿ, ಅರ್ಥ ಮಾಡಿಕೊಳ್ಳಿ. ಇಂಟ್ರಾಸ್ಪೆಕ್ಷನ್ ಮಾಡಿ ಆತ್ಮಾವಲೋಕನ ಮಾಡಿಕೊಳ್ಳಿ. ವೆಂಕಟೇಶ ದೇವರಿಗೆ ಪ್ರದಕ್ಷಿಣೆ ಹಾಕ್ತೀರಿ, ನಮಸ್ಕಾರ ಹಾಕ್ತೀರಿ. ಹನುಮಂತ ದೇವರಿಗೆ, ರಾಯರಿಗೆ ಪ್ರದಕ್ಷಿಣೆ ಹಾಕ್ತೀರಿ, ನಮಸ್ಕಾರ ಹಾಕ್ತೀರಿ. ಯಾರೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, 1000 ಜನ ಇರಬಹುದು ನಮ್ಮಂಥವರು. ಆದರೆ ಒಬ್ಬೊಬ್ಬರು ವೈಯಕ್ತಿಕವಾಗಿ ಆತ್ಮಾವಲೋಕನ ಮಾಡಿಕೊಂಡು ನೋಡಿ. ನಮ್ಮ ದೇಶದಲ್ಲಿ ಧರ್ಮದ ರಾಜ್ಯದ ಸ್ಥಾಪನೆ ಆಗಬೇಕು. ಎಲ್ಲರೂ ಧಾರ್ಮಿಕರಾಗಬೇಕು, ಎಲ್ಲರೂ ಸುಖವಾಗಿ ಜೀವನವನ್ನು ಮಾಡಬೇಕು, ದೇವರಲ್ಲಿ ಭಕ್ತಿ ಇರಬೇಕು, ನನಗೂ ಇರಬೇಕು, ನನ್ನವರಿಗೂ ಇರಬೇಕು. ಇದಕ್ಕಾಗಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿದವರು ಯಾರು, ಎಷ್ಟು ದಿನ, ಎಷ್ಟು ಹೊತ್ತು ಹೇಳಿ? ನೌಕರಿ ಸಿಗಬೇಕು, ಮಕ್ಕಳಾಗಬೇಕು, ಮದುವೆ ಆಗಬೇಕು, ಹಸಿವೆ ಆಗಬೇಕು, ಊಟ ಆಗಬೇಕು, ನಿದ್ದೆ ಆಗಬೇಕು, ಮನೆ ಆಗಬೇಕು. 1008 ಲಿಸ್ಟುಗಳನ್ನು ಇಟ್ಟುಕೊಂಡು ದೇವರ ಸುತ್ತು ತಿರುಗಿದವರಿದ್ದಾರೆ. ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಯಾರು ತಿರುಗಿದ್ದೀರಿ? ನಮ್ಮ ಎಲ್ಲಾ ಪ್ರಜೆಗಳು ಧಾರ್ಮಿಕರಾಗಬೇಕು ಅಂತ ಯಾರು ದೇವರಿಗೆ ಸೇವೆ ಮಾಡಿದ್ದೀರಿ? ಎಲ್ಲಾ ಪ್ರಜೆಗಳು ಬೇಡ, ನಮ್ಮ ಮನೆಯ ಕುಟುಂಬದವರು, ಮಕ್ಕಳು, ಬಂಧು ಬಳಗ ಇವರೆಲ್ಲ ಧರ್ಮ ಬಿಟ್ಟಿದ್ದಾರೆ, ಧರ್ಮ ಮಾರ್ಗದಲ್ಲಿ ಬರಬೇಕು. ಇದನ್ನೇನೋ 1-2 ಮಾತಿನಲ್ಲಿ ಅಪ್ಪ ಸಂಧ್ಯಾವಂದನ ಮಾಡಪ್ಪ ಅಂತ ಹೇಳಿರ್ಬೋದು. ಅದಕ್ಕಾಗಿ ನೀವೇನ್ ಜಪ ಮಾಡಿದ್ದೀರಿ? ಅದಕ್ಕಾಗಿ ಏನು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದೀರಿ? ಏನು ಹರಕೆ ಹೊತ್ತಿದ್ದೀರಿ? ಇದಕ್ಕಾಗಿ ಯಾರು ಉರುಳು ಸೇವೆ ಮಾಡಿದ್ದೀರಿ? ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿ ನೋಡಿಕೊಳ್ಳಿ. ಹಾಗಾದ್ರೆ ವೇರ್ ವಿ ಆರ್, ನಾವೇನು ಗಳಿಸಬೇಕಾಗಿದೆ, ಅದಕ್ಕಾಗಿ ನಾವು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ? ಹಾಗಾದ್ರೆ ನಾವೇನು ಮಾಡಬೇಕು? ನಿವಾರಯಸ್ವ ಅನಿಷ್ಟಾನಿ ಇವೆಲ್ಲ ಅನಿಷ್ಟ. ಇವು ಯಾವ್ಯಾವುದಕ್ಕಾಗೋ ನಾವು ಬಡ್ಕೊಳ್ತಾ ಇದ್ದೇವೆ. ಬಿಟ್ಬಿಡೋಣ. ಯಾವುದನ್ನ ಸಾಧಿಸಬೇಕೋ ಅದಕ್ಕಾಗಿ ಪ್ರಯತ್ನ ಮಾಡೋಣ. ಆ ಉತ್ಸಾಹದಿಂದ ಎಲ್ಲ ಹಿರಿಯರು, ಕಿರಿಯರು, ಯುವಕರು, ಯುವತಿಯರು, ಬಾಲರು ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ನಡೆಯೋಣ. ಹೊಸದಾದಂತಹ ಭಾರತವನ್ನು ನಿರ್ಮಾಣ ಮಾಡೋಣ. ನವಭಾರತದ ನಿರ್ಮಾಣ ಮಾಡೋಣ. ಉತ್ತಮವಾದಂತಹ ಸಂಸ್ಕೃತಿಯನ್ನ, ಪ್ರಾಚೀನವಾದ ಸಂಸ್ಕೃತಿಯನ್ನ ಮತ್ತೆ ಪಡೆಯೋಣ. ಮತ್ತೆ ನಮ್ಮ ಮಂತ್ರಬಲ, ಮತ್ತೆ ನಮ್ಮ
ಮಂತ್ರಗಳ ಸಿದ್ಧಿ, ಜಪದ ಶಕ್ತಿ, ಇವುಗಳನ್ನು ಇಡೀ ಜಗತ್ತಿಗೆ ತೋರಿಸೋಣ. ಹೊಸ ಜಗತ್ತನ್ನು ಕಟ್ಟೋಣ. ದೇವರ ಅನುಗ್ರಹವನ್ನು ಪಡೆಯೋಣ. ಶ್ರೀಕೃಷ್ಣ ಅರ್ಪಣ.